ಗುರುಜಿ, ನೀವು ಹೇಳ್ತಿದ್ರಿ ಹೆಣ್ಮಕ್ಳನ್ನ ಕರೆತರಬೇಕು ಮನೆಗೆ ಕುಮಾರಿ ಪೂಜೆಯನ್ನ ಮಾಡ್ಲಿಕ್ಕೆ ಅಂತ. ಅದಕ್ಕೆ ಹೇಳೋದು ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತ. ಆದ್ರೂ ಹೆಣ್ಮಕ್ಳಿದ್ರೆ ಇನ್ನೂ ಚಂದ ಅನ್ನಿಸ್ತು ನೀವು ಹೇಳೋ ರೀತಿಲಿ. ಜೊತೆಗೆ ಇನ್ನೊಂದು ವಿಷಯವನ್ನ ಹೇಳ್ತಾ ಇದ್ರಿ ಗುರುಜಿ, ಈ ಒಂದು ನವರಾತ್ರಿಯ ಕಾಲದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಕಮಲ ಸ್ತೋತ್ರವನ್ನ ಹೇಳ್ಕೋಬೇಕು, ಅದರಿಂದ ಆಗುವ ಒಂದು ಉಪಯೋಗಗಳು ಏನೇನು ಅಂತ ಹೇಳ್ತೀನಿ ಅಂತಿದ್ರಿ. ನೋಡಿ, ಲಕ್ಷ್ಮೀನಾರಾಯಣ ಹೃದಯ ಕಮಲ ಸ್ತೋತ್ರ ಅಂತೀವಿ. ಹೃದಯ ಕಮಲ ಸ್ತೋತ್ರ. ಲಕ್ಷ್ಮೀನ ನಾರಾಯಣನ ಸಾಕಷ್ಟು ಜನ ಪೂಜೆ ಪುನಸ್ಕಾರವನ್ನು ಮಾಡ್ತೀರ. ನಾನು ಸಾಧಾರಣವಾಗಿ ಓಂ ಶಕ್ತಿ ಅಂದರೆ ನೀವೆಲ್ಲ ಪರಾಶಕ್ತಿ ಅಂತೀರ. ಹರ ನಮ ಪಾರ್ವತೀಪತಯೇ ಅಂದಾಗ ಹರ ನಮ ಪಾರ್ವತಿಪತಯ ಅಂದಾಗ ಏನು ಮಾಡ್ತೀರಾ? ಹರ ಹರ ಮಹಾದೇವ್ ಅಂತೀರ. ಭಾಳ ಸಂತೋಷ. ಆದರೆ ಏಡುಕೊಂಡಲ ವಾಸ ವೆಂಕಟರಮಣ ಗೋವಿಂದ ಗೋವಿಂದ ಅಂದಾಗ ನೀವೇನು ಮಾಡ್ತೀರಾ? ಭಾಳ ಚೆನ್ನಾಗಿ ಗೋವಿಂದ ಅಂತೀರ. ನಿಮಗೆಲ್ಲ ಇಷ್ಟ ಆಗಿರೋದು ಶ್ರೀಮನ್ನಾರಾಯಣ. ಯಾರ ಮನೆ ದೇವ್ರು ಕೇಳೋ ವೆಂಕಟರಮಣ ಅಂತೀರಿ. ಏನು ಚೆನ್ನಾಗಿ ಹೇಳ್ಬಿಡ್ತೀರಿ ಅಂದರೆ ಫೈನಾನ್ಸ್ ಮಿನಿಸ್ಟ್ರು ದುಡ್ಡು ಬಂದರೆ ಸಾಕು ಅವನೇ ನಮ್ಮ ಗಂಡ ಅಂತ. ಎಲ್ಲ ಮದುವೆ ಆದಿ ಅಂದರೆ ಇಲ್ಲ ನೀನೇ ನಮ್ಮ ಗಂಡ ಅನ್ನೋ ಥರ ಆಗೋಯ್ತು ಕತೆ. ಜೀವನದಲ್ಲಿ ತಿಳ್ಕೊಳ್ಳಿ, ಯಾವತ್ತೂ ಯಾವ ಕಾಲಕ್ಕೂ ಯಾರ ಮನೆ ದೇವರು ವೆಂಕಟೇಶ್ವರ ಆಗಕ್ಕೆ ಸಾಧ್ಯವಿಲ್ಲ. ವೆಂಕಟೇಶ್ವರ ಅನ್ನೋನು ಸಾಕ್ಷಾತ್ ಬಾಲ ತ್ರಿಪುರ ಸುಂದರಿ ಕ್ಷೇತ್ರ. ಅದು ಆ ಕಾಲದಿಂದ ಈ ಕಾಲದವರೆಗೂ ಯಾರಿಗೂ ಮನೆ ದೇವರ ಆಗಕ್ಕೆ ಸಾಧ್ಯವೇ ಇಲ್ಲ. ಅವನು ನಿಮ್ಮ ಕುಲದೇವರನ್ನ ಸ್ಮರಣೆ ಮಾಡಿಕೊಂಡು ನೀವು ಬೆಟ್ಟವನ್ನು ಹತ್ತದಾಗ ಆ ದರ್ಶನವನ್ನು ಕೊಡ್ತಾನೆ ಸಾಕ್ಷಾತ್ ಆದಿಶಂಕರಾಚಾರ್ಯರು ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿ ಬಾಲ ತ್ರಿಪುರ ಸುಂದರಿ. ಅದಕ್ಕೆ ಮೊದಲನೇ ಕ್ಷೇತ್ರದಲ್ಲಿ ನಾವು ಚಂದ್ರ ಅಂತಕ್ಕಂಥ ಈ ಪಾಡ್ಯದ ದಿವಸ ಚಂದ್ರ ಕ್ಷೇತ್ರ ಆಗಿರ್ತಕ್ಕಂಥ ತಿರುಪತಿಯಲ್ಲಿರ್ತಕ್ಕಂಥ ಬಾಲ ತ್ರಿಪುರ ಸುಂದರಿ ಆ ನವಪಾಷಾಣದಲ್ಲಿ ಮಾಡಿರ್ತಕ್ಕಂಥ ಅವಳೇ ಸಾಕ್ಷಾತ್ ನೀವು ವೆಂಕಟೇಶ್ವರ ಅನ್ಕೊಂಬಿಟ್ಟಿರೋದು. ದುರ್ಗೆ ಯಾವತ್ತು ಬೆಟ್ಟದ ಮೇಲೆ ಇರ್ತಾಳೆ ಅಂದರೆ ಎಷ್ಟೋ ಜನ ಹೇಳಿದ್ರು, ಅಯ್ಯೋ ಎಲ್ಲ ಕಡೆ ವೆಂಕಟೇಶ್ವರ ಬೆಟ್ಟದ ಮೇಲೆ ಇಲ್ವಾ ಅಂತ ಇನ್ನೊಬ್ಬ ಕಥೆ ಹೇಳ್ದ. ಎಲ್ಲ ಕಡೆ ಎಲ್ಲಿದ್ದಾನೆ ವೆಂಕಟೇಶ್ವರ? ನರಸಿಂಹಸ್ವಾಮಿ ಇರ್ತಾನೆ ಕೋಪವಾಗಿ, ಹಿರಣ್ಯಕಶಿಪು ಇರ್ತಾನೆ ಸಾಕ್ಷಾತ್ ಸಂಹಾರ ಮಾಡಿದ ಮೇಲೆ ಆ ಸಂಹಾರ ನಂತರ ಹಿರಣ್ಯಕಶಿಪುನ ವಧ ಮಾಡಿ ಆ ಉಗ್ರವಾಗಿ ಬೆಟ್ಟದ ಮೇಲೆ ಕುತ್ಕೊಂಡ್ಬಿಡ್ತಾನೆ ಕೋಪವಾಗಿ, ಇವನು ಶಾಂತಿ ಪಡಿಸ್ಬೇಕು ಅಂತ. ಸುಬ್ರಹ್ಮಣ್ಯ ತಾಯಿಯಿಂದ ದೂರ ಆದ ಮೇಲ್ ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡ. ಇಷ್ಟು ಬಿಟ್ಟರೆ ನವನಾರಾಯಣಲ್ಲಿ ನಾರಾಯಣ ಒಬ್ಬನೇ ಗುಹಗ್ಧಾಂತವಾಗಿ ಕೂತ್ಕೊಂತಾನೆ. ಅವನು ಆಗ ನವನಾರಾಯಣ ಅನ್ಸ್ಕೊಂಡ. ಬೆಟ್ಟದ ಮೇಲೆ ಕೂತಿರೋನು ನವನಾರಾಯಣ ಒಬ್ಬನೇ. ಈ ನವನಾರಾಯಣದ 19 ಕ್ಷೇತ್ರಗಳಿದೆ. ಅದು ನಿಮಗೆ ಇನ್ನೊಂದು ಸಹ ತಿಳಿಸ್ಕೊಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದುರ್ಗೆ ಕೋಪಿಸ್ಕೊಂಡಾಗ ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತಾಳೆ ಏಕಾಂತದಲ್ಲಿ. ಹೀಗೆ ಕೂತ್ಕೊಂಡ್ಬಿಡ್ತಾಳೆ. ಆಗ ಏಕಾಂತದಲ್ಲಿ ಕೂತ್ಕೊಂಡಾಗ ಈ ದುರ್ಗೆ ಎಷ್ಟು ವಿಶೇಷ ಅಂದರೆ ಅವಳನ್ನ ಸೌಮ್ಯವಾಗಿ ತರಬೇಕು, ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಬೇಕು. ಅದಕ್ಕೆ ದುರ್ಗೆ ನಿಂತ್ಕೊಳ್ಳೋದಲ್ಲಿ ಶ್ರೀಚಕ್ರದ ಮೇಲೆ. ಅಂದರೆ ಏನು ಹೇಳ್ತಾಳೆ? ಶರಣ್ಯೇ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾರಾಯಣಿ ಅನ್ನೋ ಪಾತಾಳದಲ್ಲಿರ್ತಕ್ಕಂಥ ಲಕ್ಷ್ಮಿಯನ್ನ ದುರ್ಗೆ ಅಡಗಿಸಿ ನಿಂತಿರ್ತಾಳಂತೆ. ಲಕ್ಷ್ಮಿ ತನ್ನ ಕೆಳಗೆ ಇಟ್ಕೊಂಡಿದ್ರೂ ಸಹ ಅವಳು ಯಾರನ್ನು ಕೊಡ್ತಾಳೆ? ಶ್ರೀಮನ್ನಾರಾಯಣಂಗೆ ಮಾತ್ರ ಕೊಡ್ತಾಳೆ. ನನ್ನ ಅಣ್ಣಂಗೆ ಮಾತ್ರ ಇವಳು ಸೀಮಿತ ಲಕ್ಷ್ಮಿ. ಅದಕ್ಕೆ ನವ ಆವರಣದಲ್ಲಿ ಮಧ್ಯಬಿಂದುಲಿ ಶಿವಶಕ್ತಿ ಐಕ್ಯ ಬಿಂದು ರೂಪಿಣಿ ಅಂತ ಹೇಗೆ ನಿಂತ್ಕೊಂಡಿರ್ತಾಳೆ ಆ ಜಗನ್ಮಾತೆ ಇವಳು. ಆಗ ಲಕ್ಷ್ಮೀ ಹೃದಯ ಕಮಲ ನಾರಾಯಣ ಬಂದ ತಕ್ಷಣ ಅಣ್ಣ ಆ ಹೃದಯ ಕಮಲದಲ್ಲಿ ಹಿಂಗೆ ತೆಕ್ಕೊಡ್ತಾಳಂತೆ. ಆ ಹೃದಯ ಕಮಲದಲ್ಲಿ ಅದಕ್ಕೆ ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ಶ್ರೀ ಸೂಕ್ತದಲ್ಲಿ ನಾವೇನು ಹೇಳ್ತೀವಿ? ಆ ಲಕ್ಷ್ಮಿಯನ್ನು ಪೂಜೆ ಪುನಸ್ಕಾರ ಹೋಮಾದಿಗಳನ್ನು ಕಮಲದ ಹೂನಲ್ಲೇ ಮಾಡಬೇಕು ಅಂತ. ಕಮಲನಯನಿ ಕಮಲಾಕ್ಷಿ ಕಮಲವಲ್ಲಭಿ ಕಮಲ ಸೌಂದರ್ಯ ಪ್ರಿಯ ಪದ್ಮಹಾಸ್ತೆ ಪದ್ಮಾಕ್ಷಿ ಪದ್ಮಸುಂದರಿ. ಅದ ಪದ್ಮ ಅನ್ನೋ ಕಮಲ, ಕಮಲಾಕ್ಷಿ ಅಂದರೆ ಕಣ್ಣು. ಎಷ್ಟು ಚೆನ್ನಾಗಿದೆ. ಎಲ್ಲ ಕಮಲದಲ್ಲೇ ಒಳಗಡೆ ಆಡಬೇಕು ಅವಳನ್ನ, ಆ ಲಕ್ಷ್ಮಿನ. ಅಂಥ ಲಕ್ಷ್ಮಿನ ಹೃದಯ ಕಮಲದಲ್ಲಿ ಸಾಕ್ಷಾತ್ ನಾರಾಯಣ ಇಟ್ಕೊಂಡಾಗ ದೂರ್ವಾಸ ಮುನಿ ಬಂದು ಜಾಡ್ಸ್ ಒದ್ದ. ಹಿಂಗೆ ಒದ್ದಾಗ ಎಷ್ಟು ಬೇಜಾರಾಗಿರ್ಬೇಕು. ಅದಕ್ಕೆ ಹೃದಯ ಕಮಲದಲ್ಲಿ ಇಂಥ ಒಂದು ಲಕ್ಷ್ಮಿಯನ್ನು ನೀವೆಲ್ಲ ಅಪೇಕ್ಷೆ ಪಡ್ತೀರಿ. ಯಾಕೆ ಲಕ್ಷ್ಮಿ ಮಾಡ್ತೀರಾ? ದುಡ್ಡು, ಅಬ್ಬಬ್ಬಬ್ಬ ಧನಪಿಶಾಚಿಗಳು. ಜೀವನದಲ್ಲಿ ವ್ಯಾಮೋಹ ಅನ್ನೋದು ಸಾಕಷ್ಟು ಭೂಮಿಯಲ್ಲಿದೆ. ನಿಜ, ಎಲ್ರಿಗೂ ದುಡ್ಡು ಬೇಕು, ಎಲ್ಲ ಕಾರ್ಯಗಳಿಗೂ ದುಡ್ಡು ಬೇಕು, ಪ್ರತಿಯೊಂದು ಕ್ಷಣಕ್ಕೂ ದುಡ್ಡು ಬೇಕು. ಆದರೆ ಕಷ್ಟ ಇದ್ದವನಿಗೆ, ಒಂದು ನಯಾ ಪೈಸಾ ಇಲ್ದಿದ್ದವನಿಗೆ ದುಡ್ಡು ಹೇಗೆ ಬರಬೇಕು? ಈ ಲಕ್ಷ್ಮೀನಾರಾಯಣ ಹೃದಯ ಕಮಲ ಸ್ತೋತ್ರವನ್ನು ಯಾರು ಪಠಿಸ್ತಾರೋ ಈ ನವರಾತ್ರಿಯಲ್ಲಿ ಒಳ್ಳೆ ಸೀಕ್ರೆಟ್ ಹೇಳ್ಕೊಡ್ತೀನಿ. ಇವತ್ತಿಂದ ಶುರು ಮಾಡ್ಕೊಳ್ಳಿ, ಸಾಯಂಕಾಲದಿಂದ ಶುರು ಮಾಡಿ. ಯಾಕಂದರೆ ಯಾವತ್ತೂ ಹೇಳಿದ್ರೆ ಪ್ರಯೋಜನ ಇಲ್ಲ. ಮೊದಲ ದಿವಸ ಶುರು ಮಾಡ್ಕೊಳ್ಬೇಕು. ಮೊದಲಿಂದ ಹೇಳ್ಕೊಂಬಂದೀನಿ, ಯಾವುದೇ ಒಂದು ಮಾಧ್ಯಮದಲ್ಲಿ ಇದ್ದರೂ ಸಹ ನಾನು ಹೇಳಿದ್ದೀನಿ. ಯಾಕೆಂದರೆ ನೀವೆಲ್ಲ ಚೆನ್ನಾಗಿರಿ. ಆ ಲಕ್ಷ್ಮೀನಾರಾಯಣ ಹೃದಯ ಕಮಲ ಸ್ತೋತ್ರ ಅಂತಿದೆ. ಇದನ್ನು ಓದ್ಕೋಬೇಕಾದ್ರೆ ಹೆಂಗೆ ಓದ್ಕೋಬೇಕು ಅಂತ ನೀವು? ನಾರಾಯಣ ಲಕ್ಷ್ಮಿ, ನಾರಾಯಣ ನಾರಾಯಣ ಲಕ್ಷ್ಮಿ ಹೀಗೆ ಓದ್ಕೋಬೇಕು. ಬಂಧನ ಮಾಡಬೇಕು. ಲಕ್ಷ್ಮೀನ ನಾರಾಯಣನ ಮಧ್ಯೆ ಬಂಧೆ ಮಾಡಬೇಕು, ನಾರಾಯಣನ ಲಕ್ಷ್ಮಿ ಶ್ಲೋಕದ ಮಾಡಬೇಕು. ಅದಕ್ಕೆ ನಾರಾಯಣ ಲಕ್ಷ್ಮಿ, ನಾರಾಯಣ ನಾರಾಯಣ ಲಕ್ಷ್ಮಿ ಅಂದರೆ ಫಸ್ಟ್ ಟೈಮು ನಾರಾಯಣ ಶ್ಲೋಕ ಮಾತ್ರ ಓದ್ಕೋಬೇಕು, ಲಕ್ಷ್ಮಿ ಶ್ಲೋಕ ಓದ್ಕೋಬೇಕು. ಆಮೇಲೆ ನಾರಾಯಣ 2 ಸಲ ಓದ್ಕೋಬೇಕು, ಆಮೇಲೆ ಲಕ್ಷ್ಮಿ ಓದ್ಕೋಬೇಕು. ಅಲಕ್ಷ್ಮೀ ನಿತ್ಯ. ಅದಕ್ಕೆ ಏನಾಗುತ್ತೆ? ಫಸ್ಟು ಲಕ್ಷ್ಮಿ, ಲಾಸ್ಟ್ ಲಕ್ಷ್ಮಿ ಆಗಕ್ಕೆ ಸಾಧ್ಯ ಇಲ್ಲ. ಮೊದಲನೇದು ನಾರಾಯಣ, ಆಮೇಲೆ ಲಕ್ಷ್ಮಿ. ನೀವು ಫಸ್ಟ್ ಲಕ್ಷ್ಮಿ ಓದ್ಕೋಬೇಕಾದ್ರೆ ಖಂಡಿತ ನಾರಾಯಣನ ಓದ್ಕೊಳ್ಳೇಬೇಕು. ಅದಕ್ಕೆ ಲಕ್ಷ್ಮೀನಾರಾಯಣ ಹೃದಯ ಕಮಲ ಸ್ತೋತ್ರ ಒಂದನ್ನು ಬಿಟ್ಟು ಒಂದು ಹೇಳ್ಕೊಳ್ಳೋಂಗಿಲ್ಲ. ಈ ಲಕ್ಷ್ಮೀನಾರಾಯಣ ಹೃದಯ ಕಮಲ ಸ್ತೋತ್ರನ ಒಂದು ಸಲ ಓದ್ಕೊಳ್ಳೋಕ್ಕೆ ಪಾರಣ ಶುರು ಮಾಡಿದ್ರೆ
ಲಿಮಿಟೇಷನ್ಸ್ 45 ಮಿನಿಟ್ಸ್ ಆಗುತ್ತಪ್ಪ ಒಂದ್ಸಲಿ ಓದೋಕ್ಕೆ ಮಿನಿಮಮ್. ಅಂದರೆ ಈ 5 ಸಲ ನೀವೇನಂದರೆ ಫಸ್ಟ್ ನಾರಾಯಣ ಲಕ್ಷ್ಮಿ, ಆಮೇಲೆ ನಾರಾಯಣ ನಾರಾಯಣ ಲಕ್ಷ್ಮಿ, ಆ ಥರ 5 ಸಲ ಓದ್ಕೊಂಡಿರ್ತಿಲ್ಲ 5 ಶ್ಲೋಕಗಳನ್ನ. 5 ಸಲ ಓದ್ಕೊಳ್ಳೋಕ್ಕೆ ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಇಟ್ಕೊಳ್ಳಿ. 1 ಅವರ್ ಮಿನಿಮಮ್ ಬೇಕು. ಸೊ 1 ಅವರ್ ಮಿನಿಮಮ್ ಅಂದರೆ ಎಲ್ಲ ಗಂಡಸರು ಬೇಜಾರು ಮಾಡ್ಕೋಬೇಡಿ, ಗಂಡಸರು ಕೂಡ ಓದ್ಕೋಬೋದು. ಲಕ್ಷ್ಮಿ ಎಲ್ರಿಗೂ ಬೇಕಾಗಿದ್ದವಳು. ಆಮೇಲೆ ಹೆಂಗಸರಿಗೆ ಈ ವ್ರತ ಹೇಳ್ತಾ ಇದ್ದೀನಿ, ಇನ್ನೇನು ಗತಿ ಕಾದಿದೆಯೋ, ಮನೇಲಿ ಕಾಫಿ ಕೊಡೋದೇ ಕಷ್ಟ, ಇನ್ನು ಊಟನೂ ಕಷ್ಟನಾ, ನಮಗೆಲ್ಲ ದೇವರೇ ನಾರಾಯಣ ಅನ್ಕೋಬಿಡ್ಬೇಡಿ. ಖಂಡಿತ ನಿಮ್ಮೆಲ್ಲರ ಶ್ರೇಯಸ್ಸಿಗೆ 9 ದಿವಸ ದಯವಿಟ್ಟು ಹೆಣ್ಮಕ್ಳನ್ನ ಆನಂದವಾಗಿ ಬಿಟ್ಬಿಡಿ. ಯಾಕಂದರೆ ಅವರು ನಿಜವಾಗ್ಲೂ ಆ ಪೂಜೆ ಪುನಸ್ಕಾರ ಮಾಡಿದ್ರೇ ಇವತ್ತು ನಿಮಗೆ ಆಯುಸ್ ಗಟ್ಟಿ ಅಂತ ಕೇಳ್ಕೊತಾರೆ, ದೀರ್ಘ ಸುಮಂಗ್ಲಿ ಭವ ಅಂತ ಅವ್ರು ಕೇಳ್ಕೊತಾರೆ, ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಅಂತ ಕೇಳ್ಕೊತಾರೆ. ಎಷ್ಟು ಜನಕ್ಕೆ ಮಕ್ಕಳಿಲ್ಲ ಅಂತ ಒದ್ದಾಡ್ತಿದ್ದಾರೆ ಇವತ್ತು. ಅಂಥದ್ರಲ್ಲಿ ಕೆಲವರು ಇದ್ದಾರೆ, ಒಳ್ಳೆ ಗಂಡು ಮಗು ಆಗಬಾರ್ದ ನನಗೆ, ಎಷ್ಟು ಆಸ್ತಿ ಮಾಡಿರ್ತೀನಿ, ಎಲ್ಲ ಹೆಣ್ಮಕ್ಳನ್ನ ಕಳಿಸ್ಬಿಟ್ರೆ ನಾನು ಏನು ಮಾಡಲಿ, ಆ ಪಿಂಡ ಇರೋ ಟೈಮ್ ಕೊನೆ ಗಂಡು ಮಗ ಇಲ್ವೇ ಅಂತ ಒದ್ದಾಡ್ತಾರೆ. ನೋಡಿ, ಹೆಣ್ಣಾಗಲಿ ಗಂಡಾಗಲಿ ಒಂದು ಮಗು ಇರಲಿ ಅಂತೀವಿ, ಮುಂದಕ್ಕೆ ಅದು ಬೇಕಾಗಿಲ್ಲ, ಬರೀ ನಾವಿಬ್ಬರಿರಲಿ ಸಾಕು ಅಂತೀವಿ. ಅಂತಹ ಒಂದು ಸಮಯ ಬಂದ್ಬಿಡುತ್ತೆ ಕಲಿಯುಗ. ಆದರೂ ಸಹ ಲಕ್ಷ್ಮೀ ಅಂತ ಮಗು ನನಗೆ ಹುಟ್ಟಿದ್ರೆ, ನಾರಾಯಣ ಅಂತ ಮಗು ನನಗೆ ಹುಟ್ಟಿದ್ರೆ, ಅಥವಾ ಲಕ್ಷ್ಮೀ ಅಂತ ಸೊಸೆ ನನಗೆ ಸಿಕ್ಕಿದ್ರೆ, ನಾರಾಯಣ ಅಂತ ಒಳ್ಳೆ ಅಳಿಯ ಸಿಕ್ಕಿದ್ರೆ, ಅಥವಾ ಲಕ್ಷ್ಮೀ ಅಂತ ಗಂಡ ನನಗೆ ಹೆಂಡತಿಯ ಕೇಳ್ಕೊಳ್ಳೋದೇನು ಅಂದರೆ ನನಗೆ ನಾರಾಯಣ ಅಂತ ಗಂಡ ಸಿಗಲಿ, ಗಂಡ ಆಗಿರತಕ್ಕಂಥವನು ಲಕ್ಷ್ಮೀ ಅಂತ ಹೆಂಡತಿ ಸಿಕ್ಕಲಿ. ಹೀಗೆ ಒಬ್ಬೊಬ್ಬರ ಅಪೇಕ್ಷೆ ನಾನಾ ರೀತಿಯಾಗಿರುತ್ತೆ. ಈ ಅಪೇಕ್ಷೆಗಳನ್ನು ಪರಿಪೂರ್ಣಗೊಳಿಸ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಮಂತ್ರ ಸ್ತೋತ್ರ ಲಕ್ಷ್ಮೀನಾರಾಯಣ ಹೃದಯ ಕಮಲ ಸ್ತೋತ್ರ. ಇದನ್ನು ನವರಾತ್ರಿಯಲ್ಲಿ 1 ಸಲ ಫಸ್ಟ್ ಡೇ ಹೇಳ್ಕೋಬೇಕು, 2nd ಡೇ, 3rd ಡೇ, 4th ಡೇ, 10 ಡೇಸ್ ಒಳಗೆ ಹೇಗೆ ಹೇಳ್ಕೋಬೇಕು ಅದಕ್ಕೆ ನೀವೆಲ್ಲ